ಚರಂತ್ ಸರ್ ಬರಬೇಕು ಸರ್, ಬರ್ಲಿಲ್ಲ ಅಂದ್ರೆ ಇದು ಅಭಿವೃದ್ಧಿ ಆಗಂಗಿಲ್ರಿ ಸರ್. ಹೌದ್ರಿ, ನೀವು ಪ್ರತಿಯೊಂದು ಎಲ್ಲ ಹೆಣ್ಮಕ್ಳಿಗೆ ಮಾಡಿದ್ರಿ, ಬಸ್ ಅವರಿಗೆ ಎಲ್ಲ ಅವ್ರಿಗೆ ಮಾಡಿದ್ರಿ, ಮತ್ ನಾವು ಗಂಡ ಮಕ್ಳು ಓಟ್ ಹಾಕಿರೋದಿಲ್ಲ ನಿಮಗೆ. ಏನು ಮಾಡಿಲ್ಲ ಸರ್ ಅವ್ರು. ನಾವು ಹುಟ್ಲಾರನು ಮಾಡಕತ್ತಾರಂತಂದ್ರೆ ಏನು ಮಾಡೇ ಇಲ್ಲ ಸರ್ ಅವ್ರು. ಏನಿಲ್ಲ ಸರ್, ನಾವು ಹುಟ್ಟಿಟ್ಟ ಮಗಳಾಗಿನಿ ಕಾಂಗ್ರೆಸ್ಲಿದ್ದ ನಮ್ಗೆ ಏನಾಗಿಲ್ಲ. ಅದು ನಮ್ಮ ದೇಶ ಉದ್ಧಾರ ಆಗತ್ತಂತ ನಮ್ಗೈತಿ ಸರ್. 2 ಸಲ ಆರಿಸಿ ಬಂದ್ರು, ಬಾಗಲಕೋಟೆ ಒಳಗೆ 2 ಸಲ ಆರಿಸಿ ಬಂದ್ರು. ಬಡವ್ರ ಮನೆಗೆ ಬಂದ್ ಕೇಸ್ ಕೇಳ್ಯಾರನ್ರಿ ಅವರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ನಾವು ಹಳೆ ಬಾಗಲಕೋಟೆಯಲ್ಲಿದ್ದೇವೆ, ತೆಂಗಿನಮಠ ಏರಿಯಾದಲ್ಲಿದ್ದೇವೆ. ಅಂದರೆ ಸಾಕಷ್ಟು ಒಂದು 700 ಚಿಕ್ಕ ಚಿಕ್ಕ ಸ್ಲಮ್ಗಳಿದೆ ಇಲ್ಲಿ. ಅಂದರೆ ಸ್ಲಮ್ನಲ್ಲಿ ಯಾವುದಿದೆ 700 ಮನೆಗಳಿದೆ. ಇಲ್ಲಿ ಯಾವರೇ ನಾಯಕರಾದರೂ ಕೂಡ ಇಲ್ಲಿ ಸುಮಾರು 30-40 ವರ್ಷದಿಂದ ಇಲ್ಲಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಸಾಕಷ್ಟು ಜನಕ್ಕೆ ಇಲ್ಲಿ ಸರಿಯಾದಂಥ ಒಂದು ಸೂರಿನ ಅಂದರೆ ಸೂರು ಇರಲಿಕ್ಕೆ ಒಂದು ಸೂರಿಲ್ಲ, ಯಾರೂ ಕೂಡ ನಮಗೆ ಸಹಾಯ ಮಾಡ್ತಿಲ್ಲ ಅಂತೇಳಿ ಸಾಕಷ್ಟು ಮಹಿಳೆಯರು ಮಾತಾಡಿದರು. ಮತ್ತಷ್ಟು ಜನ ಮಾತಾಡಿಸ್ತಾನೆ. ಅಮ್ಮ, ಇಲ್ಲಿ ಸಮಸ್ಯೆಗಳನ್ನು ಯಾವಾಗ ಒಂದು ಅಭಿವೃದ್ಧಿಯತ್ತ ಕೈಗೊಂಡು ಹೋಗ್ತಾರೆ? ಯಾಕಂದರೆ ಬಾಗಲಕೋಟೆ, ಈ ಹಳೆ ಬಾಗಲಕೋಟೆ ಅಂತಂದರೆ ಇದು ಸಾಕಷ್ಟು ಅದು ದೊಡ್ಡ ಮಳೆ ಗಿಳೆ ಬಂದರೆ ಮನೆಗಳೆಲ್ಲ ನೀರು ಹೋಗುತ್ತೆ. ಯಾಕೆ ಇಲ್ಲಿ ಶಾಸಕರು ಕೇಳಲ್ವಾ ಏನು ಈ ಭಾಗದಲ್ಲಿ? ಕೇಳ್ಯಾರಲ್ರಿ ಸರ್, ಚರಂತ್ ಮಠ ಸರ್ ಕೇಳ್ಯಾರ ಸರ್. ಚರಂತ್ ಮಠ ಸರ್ ಮಾಡ್ತೀನಿ ಅಂದಾರ ಸರ್. ಮತ್ತು ಹಿಂಗಾಗಿ ಮಾಡ್ಲಾರ ಸಂಬಂಧ ಅವರು ಆ ಕಡೆ ಅರ್ಧ ಈ ಕಡೆ ಅರ್ಧ ಹಿಂಗೆ ಮಾಡೋ ಸಂಬಂಧ ಚರಂತ್ ಮಠ ಸರ್ ನಾವು ಮಾಡ್ತೀವಿ, ನಮ್ಗೆ ಗೆದ್ದಿಸ್ತಾರೆ ಅಂತ ಹೇಳ್ಯಾರ ಸರ್. ಚರಂತಿ ಮಠ ಅವರು ಸೋತ್ರಲ್ಲ, ಈ ಸೋತ್ರ ನಮ್ಗೆ ಹೆಲ್ಪ್ ಮಾಡ್ತಾರಲ್ಲ ಸರ್. ನಮ್ಗೇನು ಸಣ್ಣ ಪುಟ್ಟ ಇದ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್. ಕೇಳ್ತಾರೆ ನಿಮ್ಮ ಕಷ್ಟ? ಕೇಳ್ತಾರೆ ಸರ್. ಚರಂತ್ ಮಠ ಸರ್ ಬರಬೇಕು ಸರ್, ಬರ್ಲಿಲ್ಲ ಅಂದ್ರೆ ಇದು ಅಭಿವೃದ್ಧಿ ಆಗಂಗಿಲ್ರಿ ಸರ್. ಈಗ HY ಮೇಟಿ ಅವರು ತೀರ್ಕೊಂಡ್ರು. HY ಮೇಟಿ ಅವರು ಶಾಸಕರಿದ್ದಾಗ ಏನಾದ್ರು ಬಂದು ಇಲ್ಲಿ ಒಂದು ಮನೆಗೆ ಕಟ್ಟಿಕೊಡ್ತಾರೆ ಅಂತ ಹೇಳಿ ಏನು ಮಾಡಿಲ್ಲ ಸರ್ ಅವ್ರು. ಏನು ಮಾಡಿರೋದಲ್ರಿ ಸರ್. ಯಾವಾಗ ನಾವು ಹುಟ್ಲಾರನು ಮಾಡಕತ್ತಾರಂತಂದ್ರೆ ಏನು ಮಾಡೇ ಇಲ್ಲ ಸರ್ ಅವರು. ಏನು ಮಾಡಿಲ್ಲ. ಈ ಚರಂತ್ ಮಠ ಸರ್ ಬಂದಿಂದ ನಮ್ಮ ಓಣಿಗೆ ಪರಿಸಿ ನೀರು ಎಲ್ಲ ಅನುಕೂಲ ಆಗೈತೆ ಸರ್. ಅವ್ರು ಬಂದಿಂದ ನಂತರ ಏನು ಆಗಿಲ್ಲ ಸರ್ ನಮಗೆ. ಇಲ್ಲಿ ಬಂದ ಮೇಲೆ ಚರಂತಿ ಮಠ ಅವರು ಇದ್ದಾಗ ಅಭಿವೃದ್ಧಿ ಆಗಿದೆ, ಮೇಟಿ ಅವರು ಇದ್ದಾಗ ಏನಾಗಿಲ್ಲ ಸರ್. ಏನಿಲ್ಲ, ಇಲ್ಲಿದಾರ ನೋಡಿ ಸರ್, ಕೇಳ್ರಿ ಅವ್ರಿಗೆ. ಏನಿಲ್ಲ ಸರ್, ನಾವು ಹುಟ್ಟಿಟ್ಟ ಮಗಳಾಗಿನಿ ಕಾಂಗ್ರೆಸ್ಲಿದ್ದ ನಮ್ಗೆ ಏನಾಗಿಲ್ಲ. ಎಷ್ಟು ವರ್ಷ ಆಯ್ತು ಇಲ್ಲಿದ್ದು? ನಾವು ಇಲ್ಲಿ ಹುಟ್ಟಿದಲ್ಲಿದ್ದು ಇಲ್ಲೇ ಅದೇನ್ರಿ ಸರ್. ನಮ್ಮ ಅಪ್ಪರ್ನು ಇಲ್ಲೇ ಅದಾರ್ರಿ ಸರ್. ರೀ ಸರ್. ಅವಾಗಿಂದ ಏನೊಂದು, ಈಗ ಬಾಗಲಕೋಟೆ ನವನಗರ ಅಂತಂದರೆ ಒಂದು ದೊಡ್ಡ ಸಿಟಿ, ಇಲ್ಲಿಂದ ಸಾಕಷ್ಟು ಜನಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ, ಅಲ್ಲೇ ಹೋಗಿದ್ದಾರೆ ಅಂತಾರೆ. ಇಲ್ಲಿರ್ತಕ್ಕಂಥ ಸಾಕಷ್ಟು 700ಕ್ಕೂ ಹೆಚ್ಚು ಮನೆ ಇದೆ. ಇಲ್ಲಿ ಇವ್ರಿಗೆ ಹೇಳಿಲ್ವಾ ನಿಮ್ಗೊಂದು ಒಳ್ಳೆ ಮನೆ ಕಟ್ಟಿಸ್ಕೊಡ್ತೇವೆ? ಹೇಳ್ಯಾರ ಸರ್. ಕೆಲವೊಬ್ರು ತುಂಬಿಲ್ಲ ಸರ್, ಕೆಲವೊಬ್ರು ತುಂಬ್ಯಾರ ಸರ್. ಮತ್ತು ಇವ್ರು ತುಂಬಿ ಒಂದು ಸ್ವಲ್ಪ ಅಮೌಂಟ್ ತುಂಬಿ ಕೆಲಸ ಹೋಗಿದ್ರೆ ಆಗತ್ತೆ ಸರ್. ಅವ್ರ ವ್ಯಾಲ್ಯೂ ತೋರಿಸಿದೆ, ಇವ್ರ ವ್ಯಾಲ್ಯೂ ತೋರಿಸಿದ ಕೆಲಸ ಆಗಲ್ಲ ಸರ್. ಯಾಕೆ ನಮ್ಮದು ಅಭಿವೃದ್ಧಿ ಆಗಬೇಕು, ನಮ್ಮ ಜನ ಮುಂದೆ ಬರ್ಬೇಕಂತಂದ್ರೆ ನಾವು ಪ್ರಯತ್ನ ಮಾಡಲೇಬೇಕು ಸರ್. ಸರ್. ಈಗ ಗ್ಯಾರಂಟಿಗಳನ್ನ ಕೊಡ್ತಾರೆ, ಗ್ಯಾರಂಟಿಗಳು ನಿಮ್ಗೆ ಬರ್ತಾ ಇದೆಯಾ ಸರಿಯಾಗಿ? ನಮಗೆಲ್ಲ ಸರ್ ರದ್ದು ಆಗ್ಯಾವ್ರಿ ರೇಷನ್ ಕಾರ್ಡ್. ಯಾಕೆ? ಒಬ್ಬೊಬ್ರಿಗೆ ರೇಷನ್ ಕಾರ್ಡ್ ಇಲ್ರಿ ಸರ್. ಮತ್ತೆ ಅಂದ್ರೆ ಇವಾಗ 2,000 ರೂಪಾಯಿ ಗ್ಯಾರಂಟಿ ಸರ್ಕಾರದಿಂದ ಬರ್ತಾ ಇದೆ, ಇಲ್ಲಿ ನಿಮ್ಗೆ ಬರ್ತಾ ಇದೆ? ನಮ್ ಬರಲ್ಲ ಸರ್. ಬರಲ್ಲ? ಇಲ್ಲ ಸರ್. ಓಕೆ. ಈಗ ಅಕ್ಕಿ ನಿಮಗೆ ಅನ್ನಭಾಗ್ಯ? ಇಲ್ಲ ಸರ್, ಏನಿಲ್ಲ ಸರ್. ಯಾಕೆ ಇಲ್ಲಿ ಕೇಳಿಲ್ವಾ ನೀವು ಶಾಸಕರಿಗೆ? ಶಾಸಕರು ಕೇಳಿದ್ವಿ ಸರ್. ಅವು ಹೋಗಿ ಮಾಡ್ಸೋದ್ರಾಗ ಅವು ಬಂದು ಒಂದಿನ 2 ದಿನ ಅಷ್ಟೇ ಇರ್ತೈತಿ ಸರ್ ರೇಷನ್ ಕಾರ್ಡ್ ಮಾಡ್ಸೋದು. ಅದು ಗೊತ್ತಾಗಬೇಕಲ್ಲ ಸರ್. ನಾವು ಕೆಲಸ ಬಗ್ಸಿ ನಾವು 4 ಮಂದಿ ಬಾಂಡೆ ತೆಕ್ಕೋಕೆ ಹೋಗೋರು, ಮತ್ತು ಇದನ್ನ ಮಾಡ್ಕೊತ ಕುಂತಾರೆ ನಮ್ಗೆ ಒಟ್ಟಿ ನಡೆಯೋದು ಭಾಳ ಕಷ್ಟ ಐತೆ ಸರ್. ಒಂದೊಂದು ಜೀವನ ನಮ್ಗೆ ಸಣ್ಣ ವಯಸ್ಸು ಲಗ್ನ ಮಾಡ್ಯಾರ ಸರ್. ನಮ್ಮ ಮನೆಯವ್ರು ತೀರ್ಕೊಂಡಾರ. ನಮ್ಮ ಜೀವನ ನಡಿಬೇಕಂದ್ರೆ ನಾವು ಹೋಗ್ಲೇಬೇಕಲ್ರಿ ಸರ್. ಈ ಭಾಗದಲ್ಲಿ ನಿಮಗೆ ಚರಂತಿ ಮಠ ಅವ್ರು ಬಂದ್ರೆ ಅಭಿವೃದ್ಧಿ ಆಗತ್ತಿರಿ ಸರ್. ಆಗತ್ತಿರಿ ಸರ್. ಭರವಸೆ ಇದೆ? ಭರವಸೆ ಇದೆ ಸರ್. ಯಾಕಂದ್ರೆ ಈಗ ಬಿಜೆಪಿಯಿಂದ ಪೂಜಾರ್ ಅವರು ಕೇಳ್ತಾ ಇದ್ದಾರೆ, ಚರಂತಿ ಮಠ ಅವರು ಇದ್ದಾರೆ. ಯಾರಿಗೆ ಕೊಟ್ರೆ ಅನುಕೂಲ ನಿಮಗೆ? ನಮಗೆ ಚರಂತಿ ಮಠ ಸರ್ಗೆ, ಈರಣ್ಣ ಸರ್ಗೆ ಕೊಟ್ಟರೆ ನಮ್ಗೆ ಅಭಿವೃದ್ಧಿ ಆಗುತ್ತಾ, ಅದು ನಮ್ಮ ದೇಶ ಉದ್ಧಾರ ಆಗತ್ತಾ ಅಂತ ನಮ್ಗೈತಿ. ಇದನ್ನ ಐತ್ರಿ. ವೀರಣ್ಣ ಚರಂತಿ ಮಠ ಅವ್ರಿಗೆ ಕೊಡಬೇಕು. ಮೇಟಿ ಅವ್ರ ಮಕ್ಕಳು ಕೇಳ್ತಾ ಇದ್ದಾರೆ. ಯಾಕೆ ಮೇಟಿ ಅವ್ರು ತೀರ್ಕೊಂಡ್ರಲ್ಲ, ಈಗ ಅನುಕಂಪ ಇಲ್ಲ, ಅವ್ರು ತೀರ್ಕೊಂಡ್ರು, ಇವ್ರ ಮಕ್ಕಳಿಗೆ ಟಿಕೆಟ್ ಕೊಡೋಣ ಅಂತೇಳಿ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಅಂದರೆ 3-4 ಜನ ಕೇಳ್ತಾ ಇದ್ದಾರೆ ಟಿಕೆಟ್. ಯಾರಿಗೆ ಟಿಕೆಟ್ ಕೊಡ್ತಾರೆ ಅದು ಸೆಕೆಂಡ್ರಿ. ಬಟ್ ಈಗ ಮೇಟಿ ಅವ್ರ ಕುಟುಂಬ ಇಲ್ಲ, ಅವ್ರು ಏನು ಹೇಳ್ತಾರೆ, ಅವ್ರ ತಂದೆಯವ್ರು ತೀರ್ಕೊಂಡಿದ್ದಾರೆ, ಹೀಗಾಗಿ ಅನುಕಂಪ ಇರುತ್ತಲ್ಲ, ಆ ಅನುಕಂಪ ವರ್ಕೌಟ್ ಆಗಲ್ಲ ಅಂತೀರ? ನಮ್ಗೆ ಆಗೋದಿಲ್ಲ ಸರ್. ನಾವು ಆ ತಂದೆಗೆ ಅನುಕಂಪ ಆಗಿಲ್ಲ ಅಂತಂದ್ರೆ ಇವ್ರಿಗೇನಾಗುತ್ತೆ ಸರ್ ನಮ್ಗೆ. ಅದಕ್ಕೆ ಬ್ಯಾಡ್ರಿ ಸರ್. ನಮ್ಗಂತ ಚರಂಚಿ ಮಠ ಸರ್ ಬೇಕು, ಚರಂಚಿ ಮಠದನ್ನ ಗೆದ್ದು ಬರ್ಬೇಕು ಅನ್ನೋದು ನಮ್ಮ ತಲೆಯಾಗ ನೋಡಿ. ಸರ್, ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದೆ ಸರ್. ಸಾಕಷ್ಟು 700ಕ್ಕೂ ಹೆಚ್ಚು ಮನೆಗಳಿದೆ ಇಲ್ಲಿ ಸ್ಲಮ್ಮಲ್ಲಿ. ಈಗ ಏನೇನು ಮೂಲಭೂತ ಸೌಕರ್ಯಗಳು ಏನೇನು ಆಗಬೇಕಿಲ್ಲಿ, ಇನ್ನೂ ಏನೇನು ಆಗೋದಿದೆ, ಇನ್ನು ಆಗುವಂಥದ್ದು ಏನಿದೆ, ಮುಂಚೆ ಇರ್ತಕ್ಕಂಥ ಶಾಸಕರು ಕೆಲಸ ಮಾಡಿದಾರ ಇಲ್ಲಿ? ಶಾಸಕ ಮಾಡ್ಯಾರ್ರಿ, ಈರಣ್ಣ ಚರಂತ್ ಮಠ ಅವ್ರು ಮಾಡ್ಯಾರ. ಈ ಏರಿಯಾಕ್ಕೆ ಏನದ ಮನೆಗಳು ಬಂದಿದ್ವು ಸರ್, ಬಂದಿದ್ದು. ಆ ಸಲ ಏನದ ಬಂದ ಹೊಳತ್ನಾಗ ಎಲ್ಲ ನಾವು ಲಿಸ್ಟ್ ತೊಗೊಂಡು ಮನೆ ಅಡ್ಡಾಡಿದ್ವಿ. ಅದು ದುಡ್ಡು ತುಂಬೋದು ಬಂದಿತ್ತು, ಒಂದು 20,000 ರೂಪಾಯಿ.
ಒಬ್ಬೊಬ್ರು ಏನಂದ್ರೆ ನಾವು ಗೌರ್ಮೆಂಟಿಂದ ಫ್ರೀ ಬರಬೇಕು ಅಂದ್ರೆ ನಾವು ಇದು ಮಾಡ್ತೀವಿ ಅಂದರು. ಅವ್ರು ಏನಂದ್ರು ಗೌರ್ಮೆಂಟಿಂದ ಫ್ರೀ ಬರೋದಿಲ್ಲ, ಅರ್ಧಾರ ತುಂಬಬೇಕು ಅಂತ ನಾವು ಅರ್ಧ ತುಂಬಿದ್ದು ಸರ್. 20,000 ತುಂಬಿ ನಮಗೆ ಬಂದೈತಿ ಮನೆ ಈರಣ್ಣ ಚರಂತ ಮಠದ್ದು ಬಂದೈತಿ. ಈಗ ಅದ ಮನ್ಯಾಗ ನಾವು ವಾಸ ಮಾಡ್ತೀವಿ, ನಮ್ಮ ಮಕ್ಕಳು ಆಯ್ತು ನಮ್ಮ ಸೊಸೆಯವ್ರು ಆಯ್ತು. ಆದ್ರೆ ಏನಾದ ಕೆಲಸಗಾರ ವರ್ಕರ್ ಅದಾರ ರೀ ಸರ್, ಅವರು ಕೆಲಸಗಾರ ಅದಾರ. ಅಂದ್ರೆ ನೀವು ಬಿಜೆಪಿ ವೀರಣ್ಣ ಚರಂತಿಮಠ ಅವರು ಹೇಳ್ತಿದ್ದಾರೆ. ಈಗ ಮಾಜಿ ಶಾಸಕರಾಯ್ತು, ಇವಾಗ ಪ್ರೆಸೆಂಟ್ ಶಾಸಕರಿದ್ದಲ್ಲ ಮೇಟಿ ಅವರು ಕೆಲಸ ಮಾಡಿದಾರ? ಏನು ಮಾಡೋದು ಸರ್, 2 ಸಲ ಆರಿಸಿ ಬಂದರು. ಬಾಗಲಕೋಟೆ ಒಳಗೆ 2 ಸಲ ಆರಿಸಿ ಬಂದರು. 2 ಸಲ ಆರಿಸಿ ಬಂದ್ರೆ ಯಾರು ಬಡ್ರಿಗೆ ತಳಿ ಅಲ್ಲ, ಬಡ್ರ ಮನೆಗೆ ಬಂದು ಕೇಸ್ ಕೇಳ್ಯಾರನ್ರಿ ಅವರು. ಹೌದು ನೀವು ನಮಗೆ ಓಟ್ ಕೊಟ್ರಿ, ನಿಮ್ಗೆ ಮನೆ ಬೇಕೇನು ಜಾಗ ಬೇಕೇನು ಅಂತ ಕೇಳ್ಯಾರ. ಕೇಳಿಲ್ಲ, ಇನ್ನೂವರೆಗೆ ಜೀವಂತಿದ್ದಾಗ ಬಂದಿಲ್ಲ ಅವರು. ಇಲ್ಲಿ ನಿಮ್ಮ ಏರಿಯಾಗೆ ಬಂದೇ ಇಲ್ವಾ ಅವರು? ಕಾಲ ಇಟ್ಟಿಲ್ಲ ಸರ್. 2 ಸಲ ಆರಿಸಿ ಬಂದರು. ಬಾಗಲಕೋಟೆ ಟಂಗಿನ ಮಠಕ್ಕೆ ಕಾಲ ಇಟ್ಟಿಲ್ಲ ಅವರು. ಕೊಳಚೆ ಪ್ರದೇಶ ಎಲ್ಲಿ ಐತಿ, ಮುಳುಗಡೆ ಎಲ್ಲಿ ಐತಿ, ಅವ್ರು ಕಾಲಿಟ್ಟಿಲ್ಲ. ಇನ್ನೂವರೆಗೆ ಬಂದಿಲ್ಲ ಅವರು. ಈಗ ಹೋದ್ರು ಬಿಡ್ರಿ ಸರ್ ಅವರು. ಈಗ ನಾಳೆ ಮಕ್ಕಳು ಬಂದರು ಬರೋರಲ್ಲ. ಈಗ 2 ವರ್ಷ ಉಳಿದೈತಿ. ಅವರು ಆರ್ಕೆ ಆಳ್ಕೆ ಕುಂತು ಬಿಡ್ತಾರೆ ಮತ್ತೆ ಇಷ್ಟೇ. ಮಕ್ಕಳಿಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಿದ್ರೆ ಅವ್ರ ಮಕ್ಕಳು ಬಂದ್ರೆ ನಿಮ್ಗೆ ಇಲ್ಲಿ ಏನೋ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತಾ? ಆಗೋದಿಲ್ಲ ಸರ್, ಆಗೋದಿಲ್ಲ. ಆಯ್ತು ಅವರು ಮತ್ತೆ ಬರ್ತಾರ, ಆಯ್ತು ಕುಂತು ಬಿಡ್ತಾರ. ಈಗ ಬರ್ತಾರ, ಈಗ ಬಂದು ಏನಂತಾರೆ, ನೀವು ಹಾಕ್ರಿ ನಮ್ಗೆ ಓಟು, ನಿಮಗೆ ಇದು ಮಾಡ್ತೀವಿ ಅಂತಾರ. ಅವ್ರ ಅಪ್ಪನಿಗೆ ಆಶ್ವಾಸನೆ ಕೊಟ್ಟು ಹೋದ್ರಿ. ಅವ್ರ ಅಪ್ಪರು 2 ಸಲ ಬಂದ್ರು ಟಂಗಿನ ಮಟ್ಟ ಬಂದು ಹೇಳಿ ಹೋದ್ರು, ನಿಮ್ಗೆ ಜಾಗ ಕೊಡ್ತೀವಿ, ನಿಮ್ಗೆ ಮನೆ ಕಡಿಸ್ಕೊಡ್ತೀವಿ ಅಂದರು. ಏನು ಕಡಿಸ್ಕೊಡ್ಲಿಲ್ಲ, ಏನಿಲ್ಲ. ಇನ್ನು ನಮ್ಮ ಶಾಸಕರು ಏನದಲ್ಲ ಈರಣ್ಣ ಚರಂತ ಮಠ ಅವ್ರು ಮಾಡ್ಯಾರ. ಅವರು ಆರಿಸಿ ಬಂದರು ಮಾಡ್ತಾರ, ವರ್ಕರ್ ಅದಾರ ಮಾಡ್ತಾರ ಅವ್ರು. ಇನ್ನೊಂದು ಕಡೆ ಇಲ್ಲಿ CM ಅವರು ಅಂದ್ರೆ ಸಿದ್ದರಾಮಯ್ಯನವ್ರು ಅಂತಾರೆ, ಯಾರು ಅಂದರೆ ರಾಜ್ಯದಲ್ಲಿ ಈ ರೀತಿ ಸ್ಲಮ್ಗಳನ್ನು ನಾವು ಕಡಿಮೆ ಮಾಡ್ತಾ ಇದ್ದೇವೆ, ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದೇವೆ ಸ್ಲಮ್ ಬೋರ್ಡಿಂದ ಅಂತಾರೆ. ಈಗ ಈ ಭಾಗದಲ್ಲಿ ಯಾಕೆ ಮಾಡಿಲ್ಲ? ಇದು ಭಾಗದಲ್ಲಿ ಮಾಡ್ಬೇಕಂದ್ರೆ ಏನೈತಿ, ಇದು ಇಲ್ರಿ ಸರ್. ಇದು ಇನ್ನು ಮುಳುಗಡೆ ಇಲ್ಲ ಅಂತ ಹೇಳಿದ್ರು. ನಾವು ಕೇಳಿದ್ರೆ ಏನದ, ಇಲ್ಲ ಮುಳುಗಡೆ ಇದು ಇನ್ನು ನೀರು ಅಲ್ಲಿ ಮಟ್ಟ ಬರೋದಿಲ್ಲ, ಬಂದೊತ್ನ್ಯಾಗ ನೋಡ್ತೀವಿ ನಾವು ಅಂದರು. ಬಂದೊತ್ನ್ಯಾಗ ನೋಡ್ತೀವಿ. ಈಗ ನಿಮ್ಮ ಭಾಗಕ್ಕೆ ವೀರಣ್ಣ ಚರಂತಿಮಠ ಅವರೇ ಟಿಕೆಟ್ ಕೊಡಬೇಕು BJP ಅವರು, ಅಂದರೆ ನಮಗೆ ಅಭಿವೃದ್ಧಿ ಆಗುತ್ತೆ ಅಂತೀರಿ. ಓಕೆ, ಅವರು ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್? ಅದೇ ಸರ್, ಬಡ್ರಿಗೆ ಮನೆಗಳು, ಜಾಗ. ಈ ಬಡ್ರು ಏನದಿವಲ್ಲ ನಾವಿಲ್ಲಿ ಕೊಳಚೆ ಪ್ರದೇಶದಲ್ಲಿ ನಮಗೇನದ ಇರಾಕ ಜಾಗ ಮತ್ತು ಮನೆ ಕಡಿಸ್ಕೊಡ್ಬೇಕು ಇಷ್ಟೇ. ಮತ್ತು ನಾವು ಕೇಳೋದು ಮತ್ತೇನು ಕೇಳೋದಿಲ್ಲ ಅವ್ರಿಗೆ ನಾವು. ಈ ಕಾಂಗ್ರೆಸ್ನಿಂದ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾವೆ, ಮತ್ತು ಅವ್ರಿಗೆ ಯಾಕೆ ಓಟ್ ಹಾಕಲ್ಲ ನೀವು? ಅಲ್ಲ ಸರ್, ಕೆಲಸ ಮಾಡಿದ್ರೆ ಓಟ್ ಅದು ಮಾಡ್ಬೋದು ಸರ್. ಈಗ ಪ್ರತಿ ಮನೆ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾರೆ, ಆಮೇಲೆ ಅಕ್ಕಿಗಳನ್ನು ಕೊಡ್ತಾರೆ, ಸಾಕಷ್ಟು ಬಸ್ಗೆ ಫ್ರೀ ಮಾಡಿದ್ದಾರೆ. ಅದು ಅನುಕೂಲ ಆಗಿದೆಯಾ ನಿಮಗೆ? ಅವ್ರು ಮಾಡ್ಯಾರ ಹೆಣ್ಮಕ್ಳಿಗೆ ಮಾಡ್ಯಾರ. ಆದ್ರೆ ಗಂಡು ಮಕ್ಳಿಗೆ ಏನೂ ಮಾಡಿಲ್ಲ, ಏನಿಲ್ಲ. ಬರೀ ಸಿದ್ದರಾಮಯ್ಯ ಅವ್ರು ಬರೀ ಹೆಣ್ಮಕ್ಳಿಗೆ ಮಾಡ್ಯಾರ. ಗಂಡು ಮಕ್ಳಿಗಾರ ಮಾಡ್ಬೇಕಲ್ಲ, ಹೆಣ್ಮಕ್ಳು ಆಟ ಓಟ್ ಕೊಟ್ಟಿರೋದಿಲ್ಲ, ಗಂಡು ಮಕ್ಕಳು ಕೊಟ್ಟಿರ್ತಾರೆ ಓಟು. ಮತ್ತು ಗಂಡು ಮಕ್ಳಿಗೆ ಯಾಕೆ ಮಾಡಬಾರ್ದು? ಈ ಬಾರಿಗೆ ಏನು ಉಪಚುನಾವಣೆ ಇದೆಯಲ್ಲ, ಈಗ 14 ತಾರೀಕು ಬರ್ತಾರವರು ಸಿದ್ದರಾಮಯ್ಯನವರು. ಈಗ ಅನುಕೂಲ ಆದರೆ ಕೇಳ್ತೀರಾ? ಕೇಳ್ತೀವಿ ಸರ್, ಕೇಳ್ತೀವಿ. ಹೌದ್ರಿ, ನೀವು ಪ್ರತಿಯೊಂದು ಎಲ್ಲ ಹೆಣ್ಮಕ್ಳಿಗೆ ಮಾಡಿದ್ರಿ, ಬಸ್ಸು ಅವರಿಗೆ ಎಲ್ಲ ಅವ್ರಿಗೆ ಮಾಡಿದ್ರಿ. ಮತ್ತು ನಾವು ಗಂಡು ಮಕ್ಳು ಓಟ್ ಹಾಕಿರೋದಿಲ್ಲ ನಿಮಗೆ? ನಿಜ ಹಾಕಿರ್ತೀವಲ್ರಿ. ಮತ್ತು ಚರಂತಿಮಠ ಅವರು ನಿಮ್ಮ ಕೈಗೆ ಸಿಗ್ತಾರಾ? ಇಲ್ಲೇ ನಮ್ಮ ಅವರು ಆಫೀಸ್ ಮುಂದೆ ಇರ್ತೀವಿ ರೀ ನಾವು. ಅವ್ರ ಆಫೀಸ್ ಮುಂದೆ ಇರ್ತೀವಿ. ಅಂದರೆ ನಿಮ್ಗೆ ಏನೇ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಸರ್. ನಾವು ಹೇಳಿದ್ದು ಮಾಡ್ತಾರೆ. ಯಾವಾಗ ನಾವು ಕರೆದ್ರೆ ಬರ್ತಾರೆ ಸರ್, ಅವರು ಬರ್ತಾರೆ, ಬಂದು ಮಾಡಿ ಹೋಗ್ತಾರೆ. ಮತ್ತೆ ಸಿಟ್ಟು ಜಾಸ್ತಿ, ಸುಮ್ಮನೆ ಅಲ್ಲಿಂದ್ರಪ್ಪ ಹಂಗೆ ಮಾಡಿಯಪ್ಪ ಹಿಂಗೆ ಮಾಡಿಯಪ್ಪ ಏನೋ ಸಿಟ್ಟು ಜಾಸ್ತಿ ಅಂತ ಹೇಳೋದು ಕೇಳಿ? ಇಲ್ಲ ಸರ್, ಹೇಳಿ ಸರ್. ಹಂಗೇನಿಲ್ಲ. ಇಲ್ಲ ಸರ, ನಮ್ಮ ಓಣೆಗೆ ಯಾರ ತಿರ್ಕೊಲಿ ಬಂದು ಹೂವಿನ ಹಾರ ಹಾಕಿ ಹೋಗ್ತಾರ ಅವರು. ಅಷ್ಟು ಅವ್ರು ಬರ್ತಾರ. ನಮ್ಮ ಇವರು ಅವ್ರ ಕೈ ತೆಳಗಿದ್ದವರು ಇವರು, ಅವ್ರ ಹೆಸರೇನು ಸರ್? ಬಂದು ಹೂವಿನ ಹಾರ ಹಾಕಿ ಹೋಗ್ತಾರ್ರಿ ಅವ್ರು. ನಮ್ಮ ಯಾರ ಸಾಲಿ ಬಂದು ಹೂವಿನ ಹಾರ ಹಾಕಿ ಹೇಳಿ ಸಮಾಧಾನ ಮಾಡಿ ಹೋಗ್ತಾರ ಅವರು. ಹಾಗಾದ್ರೆ ಈ ಬಾರಿಗೆ ಬಿಜೆಪಿನ ಚರಂತಿಮಠ ಅವ್ರಿಗೆ ಟಿಕೆಟ್ ಕೊಡ್ಬೇಕು. ಅವ್ರು ಕೊಡ್ತಾರೆ, ಬರತಾರ ಅವ್ರು ಬರ್ತಾರ. ಕೆಲಸಗಾರ ವರ್ಕರ್ ಅದಾರ, ಅವರು ಕೆಲಸಗಾರ ಅದಾರ, ತಿನ್ನೋರ ಅಲ್ಲ ಅವರು. ಬಡ್ರನ್ನ ಅಲ್ಲ, ಬಡ್ರಿಗೆ ಹೆಲ್ಪ್ ಮಾಡ್ತಾರ ಅವರು, ತಿನ್ನೋರಲ್ಲ. ಅದಕ್ಕೆ ಏನೈತಿ, ಅವ್ರು ಬಂದ್ರೆ ಕೆಲಸ ಹಾಕವಂತ ನಾವು ಅಂತೀವಿ, ಬರ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.